ದಿನಾಂಕ 1 ಫೆಬ್ರವರಿ 2026 ಕೈವಾರ ಸಂಜೆ 4 ಗಂಟೆಗೆ ಹೋರಾಟ ಸಮಿತಿಯ ಕಚೇರಿಯ ಮತ್ತು G+2 ಮನೆಗಳ ಮುಂದೆ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಮತ್ತು G+2 ಮನೆ ಆಕಾಂಕ್ಷಿಗಳು ಹಾಜರಿದ್ದರು. ದಾಂಡೇಲಿ ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಕ್ಷಿ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪ್ರಕಾರ ನಮಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಈ ಒಂದು G+2 ಮನೆಗಳ ಬಗ್ಗೆ ನಮ್ಮ ಗೃಹ ಮಂತ್ರಿ, ಹೌಸಿಂಗ್ ಬೋರ್ಡ್ ಮಂತ್ರಿಯಾದ ಇವರಿಗೆ ಜಮೀರ್ ಖಾನ್ ಅವರಿಗೆ ಲಿಖಿತ ಮನವಿಯನ್ನು ಈಗಾಗಲೇ ನಾನು ಹುಬ್ಬಳ್ಳಿಯಲ್ಲಿ ಹೋಗಿ ಸಲ್ಲಿಸಿದ್ದೇನೆ. ಸರ್ಕಾರದಿಂದ ಒಂದು ವಿಶೇಷ ಅನುದಾನ ಬಿಡುಗಡೆ ಮಾಡಿ ನಮಗೆ ಮನೆ ಆದಷ್ಟು ಬೇಗನೆ ಮಾಡಿಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಅದೇ ರೀತಿ ದೇಶಪಾಂಡೆ ಸಾಹೇಬ್ರ ಕಚೇರಿಗೆ ಹೋಗಿ ಪ್ರಭು ಅವರಿಗೂ ಭೇಟಿಯಾಗಿ ಇಲ್ಲಿಯ ಅನೇಕ ಸಮಸ್ಯೆಗಳು ಏನಿದೆ ಅವ್ರ ಗಮನಕ್ಕೂ ತಂದಿದ್ದೇವೆ. ಆದಷ್ಟು ಬೇಗನೆ ಸಾಹೇಬ್ರ ಜೊತೆ ಮಾತಾಡಿ ಈ ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು ಅಂತೇಳಿ ಕೇಳಿದ್ದೇವೆ. ಈಗಾಗಲೇ ಬ್ಯಾಂಕಿಂದ ಸಾಲದ ಬಗ್ಗೆ ಸಾಕಷ್ಟು ತೊಂದರೆ ಇತ್ತು. ಅದನ್ನು ಈಗಾಗಲೇ ಒಂದು ಹಂತದಲ್ಲಿ ಪರಿಹಾರ ಆಗುವ ಹಂತದಲ್ಲಿ ಇವತ್ತು ಬಂದಿದೆ. ನಾಳೆಯಿಂದ 108 ಫಲಾನುಭವಿಗಳು ತಾವು ಏನು ಮನೆಯಲ್ಲಿ ಉಳ್ಕೊಂಡಿದ್ರಿ ಕೂಡಲೇ ಹೋಗಿ ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲೆ ನೀಡಿ ಸಹಿ ಮಾಡಿ ಸಾಲದ ಒಂದು ಲೋನ್ ಪ್ರೊಸೆಸ್ಸನ್ನು ಪೂರ್ತಿಗೊಳಿಸಿದರೆ ಮುಂದಿನ ಕೆಲಸಕ್ಕೆ ಒಂದು ಸಹಕಾರ ಆಗ್ತದೆ. ಅದೇ ರೀತಿ ಆ ಮುಗಿದ ನಂತರ ಉಳಿದ 84 ಮನೆಗಳ ಫಲಾನುಭವಿಗಳಿಗೆ ಸಾಲದ ವ್ಯವಸ್ಥೆ ಕೂಡಲೇ ನಗರಸಭೆಯವರು ಸಂಬಂಧಪಟ್ಟ ದಾಖಲೆ ನೀಡಿ ಅದನ್ನು ಸಹ ಪರಿಹಾರ ಮಾಡಿ ಅವರಿಗೂ ಅಲ್ಲೇ ಮನೆಯಲ್ಲಿ ಉಳಿಯುವ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು. ಮುಂದಿನ ದಿನಗಳಲ್ಲಿ ಏನು ಮುಂದೆ ಕೆಲಸ ಆಗಬೇಕಾಗಿದೆ ಆ ಕೆಲಸಗಳನ್ನು ಸಹ ಇವತ್ತು ತುರ್ತಾಗಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಏನು ಮೊತ್ತ ಹಣ ಕೊಡಬೇಕಾಗಿದೆ ಅದನ್ನು ನೀಡಿ ಕೂಡಲೇ ಕೆಲಸ ಪ್ರಾರಂಭಿಸಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಈ ಚರ್ಚೆಯ ಪ್ರಕಾರ ಮುಂದಿನ ರವಿವಾರದ ಒಳಗೆ 108 ಫಲಾನುಭವಿಗಳು ಬ್ಯಾಂಕಿಗೆ ಭೇಟಿಯಾಗಿ ತಮ್ಮ ದಾಖಲೆಗಳನ್ನು ಸಲ್ಲಿಸಿ ಬ್ಯಾಂಕ್ ಸಾಲದ ಒಂದು ಕಾರ್ಯವನ್ನು ಪೂರ್ತಿಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತೇಳಿ ಒಂದು ತೀರ್ಮಾನ ಕೈಗೊಂಡಿದ್ದೇವೆ. ಈ ಎಲ್ಲ ವಿಷಯ ಭಾಳ ಒಂದು ಸೀರಿಯಸ್ ಆದ ವಿಷಯ. ಯಾಕೆಂದರೆ ಎಷ್ಟು ಡಿಲೇ ಮಾಡ್ತೇವೆ ಅಷ್ಟು ತೊಂದರೆದಾಯಕ ಆಗ್ತದೆ. ಈಗಾಗಲೇ 10-12 ವರ್ಷ ಆಗಿದೆ. ಮನೆ ಒಂದು ಸಿಗುವ ಏನೂ ಒಂದು ಅಂದಾಜಿರಲಿಲ್ಲ. ಇವತ್ತು 192 ಮನೆ ಇವತ್ತು ಉಳಿಯುವ ಸ್ಥಿತಿಯಲ್ಲಿ ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಕೊಡುವ ಸ್ಥಿತಿಯಲ್ಲಿ ಸಿದ್ಧವಿದೆ. ಅದನ್ನು ನಗರಸಭೆಯವರು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಆ ಒಂದು ಫಲಾನುಭವಿಗಳಿಗೆ ಮನೆ ನೀಡಬೇಕು ಅಂತೇಳಿ ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಅದೇ ರೀತಿ ಈ ಒಂದು ಗೃಹ ಮಂಡಳಿಯಿಂದ ಮನೆ ನಿವೇಶನ ನೀಡಬೇಕಾಗಿದೆ. ಆ ನಿವೇಶನದ್ದು ಸಹ ಇವತ್ತು ನಮಗೆ ತಿಳಿದ ಪ್ರಕಾರ ನಗರಸಭೆಯವರು ಸಹ ಮುತುವರ್ಜಿ ವಹಿಸ್ತಾ ಇಲ್ಲ, ಗೃಹ ಇಲಾಖೆಯವರು ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೂ ಸಹ ಮತ್ತೆ ನಾವು ಹೋರಾಟಕ್ಕೆ ಇಳಿಯುವ ಒಂದು ಸಂದರ್ಭ ಬರ್ತದೆ. ಇಲ್ಲರ ಕಾನೂನಿನ ಹೋರಾಟಕ್ಕೆ ಸಹ ಇಳಿಯಬೇಕಾಗ್ತದೆ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ನಮ್ಮ ಶಾಸಕರು ದೇಶಪಾಂಡೆ ಅವರು, ನಮ್ಮ ನಗರಸಭೆ ಕಮಿಷನರ್, ಹೌಸಿಂಗ್ ಬೋರ್ಡ್ ಕಮಿಷನರ್ ಆದಷ್ಟು ಬೇಗನೆ ಈ ಒಂದು ಫಲಾನುಭವಿಗಳಿಗೆ ಮನೆ ಸಿಗುವ ರೀತಿಯಲ್ಲಿ ಮಾಡಬೇಕು. ಇಲ್ಲದ ಮುಂದಿನ ದಿನ ನಾವು ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಏನು